ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಟೀಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಇಲ್ಲಿ ನಾನು ಒಂದು ಮುಕ್ಕಾಲು ಲೋಟದಷ್ಟು ಹಾಲನ್ನು ಇಟ್ಕೊಂಡಿದ್ದೇನೆ. ಒಂದು ಕಾಲು ಕಪ್ನಷ್ಟು ನೀರನ್ನು ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ಈ ಥರ ಕುಟ್ಬಿಟ್ಟು ಇಟ್ಕೊಂಡಿದ್ದೇನೆ. ಚೂರು ಉಪ್ಪು ಇಟ್ಕೊಂಡಿದ್ದೇನೆ. ಸ್ವಲ್ಪ ಸಕ್ಕರೆ ಇಟ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು. ಇದು ಶುಂಠಿ ರಸ ಇದೆ ನಮಗೆ ಟೀ ಮಾಡೋಕ್ಕೆ, ಶುಂಠಿ ರಸ. ಮತ್ತು ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಯಾವುದಾದ್ರೂ ತಗೊಳ್ಳಿ. ಇದು ಒಂದು ಒಳ್ಳೆಯದೊಂದು ಟೀ. ತುಂಬ ಟೇಸ್ಟ್ ಆದಂತಹ ಡಿಫ್ರೆಂಟ್ ಆದಂತಹ ಟೀ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು. ನಮಗೆ ಈಗ ನಾನೇ ಇದನ್ನು ಟೀ ನಾನು ಮರಳಿನಲ್ಲೇ ಮಾಡೋದು ಟೀ. ನೀವು ನೋಡ್ಬೋದು. ನಾನು ಇಲ್ಲಿ ಮರಳು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಬಿಸಿ ಆಗಲಿ. ಸ್ವಲ್ಪ ಫ್ಲೇಮು ನೀವು ಸ್ವಲ್ಪ ಹೈ ಫ್ಲೇಮೇ ಮಾಡಬೇಕು. ಸ್ವಲ್ಪ ಮರಳು ಬಿಸಿ ಆಗಬೇಕಾಗುತ್ತೆ. ಈಗ ನೋಡ್ಬೋದು ನಮ್ಮದು ಮರಳು ಬಿಸಿ ಮಾಡ್ಕೊಳ್ಳೋಕ್ಕಂತ ಇಟ್ಕೊಂಡಿದ್ದೇನೆ. ನೋಡ್ಬೋದು ರೀ. ಈಗ ಇದನ್ನು ನಾನು ಈ ಥರನೇ ಮರಳು ನಮ್ಮದು ಸರಿಯಾಗಿ ಮಾಡ್ಕೊಂಡ್ಬಿಟ್ಟು, ಮರಳು ಬಿಸಿಯಾಗಿದೆ, ಕೈಗೆ ಬಿಸಿ ತಾಗ್ತಾ ಇದೆ. ಇದು ಈ ಥರನೇ ನಾವು ಸ್ವಲ್ಪ ಬಿಸಿ ಆಗಲಿಕ್ಕೆ ನಾವು ತಿರುಗಿಸಿ, ಈ ಥರನೇ ತಿರುಗಿಸಿ ಇದು ಈ ಥರನೇ ಒಳಗೆ ಹೋಗಬೇಕು ನಮ್ಮದು ಲೋಟ. ಈಗ ಒಂಚೂರು ಬಿಸಿ ಕಡಿಮೆ ಇದೆ ನೋಡಿರಿ. ಹಾಗಾಗಿ ನಾನು ಇದನ್ನು ಈ ಥರನೇ ಒಳಗಡೆ ಈ ಥರನೇ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಒಂಚೂರು ಕುದಿ ಬರಬೇಕಾದ್ರೆ ಅದಕ್ಕೆ ನಾನು ಕೆಲವೊಂದು ಸಾಮಗ್ರಿಗಳು ಹಾಕೋತೀನಿ. ನೀವು ನೋಡ್ಬೋದು ನಮ್ಮದು ನೀರು ಸ್ವಲ್ಪ ಬಿಸಿ ಆಗಿದೆ. ನೋಡ್ಬೋದು ನೀರಿನಲ್ಲಿ ಸ್ವಲ್ಪ ಬಬಲ್ಸ್ ಬರ್ತಾ ಇದ್ದಾವೆ. ಈ ಟೈಮ್ನಲ್ಲೇ ನಾನು ಇದಕ್ಕೆ ಟೀ ಪುಡಿ ಇಟ್ಕೊಂಡಿದ್ದೆ ನೋಡಿರಿ. ಟೀ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ನಾವು ಒಂದೇ ಲೋಟ ಮಾಡೋದು ನೋಡಿರಿ. ಹಾಗಾಗಿ ನೀವು ನೋಡ್ಬೋದು ನಮ್ಮದು ಟೀ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ಕುದಿ ಬರ್ತಾ ಇದೆ. ನೀವು ನೋಡ್ಬೋದು ನಮ್ಮದು ಚೂರು ಬಬಲ್ಸ್ ಬರ್ತಾ ಇದೆ. ನಾನು ಇವಾಗ ನಿಮಗೆ ಈ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಇದು ಈ ಥರನೇ ನಾವು ಮರಳಿನಲ್ಲಿ ಕೆಳಗಡೆ ಇದು ಮಾಡಬೇಕು. ನಮಗೆ ದೊಡ್ಡದು ಕಡಾಯಿ ಇತ್ತಂದರೆ ನೋಡಿರಿ ಈ ಥರನೇ ರೌಂಡ್ ಆಗಿ ಮಾಡ್ಬೋದು. ಅಂದರೆ ಚಿಕ್ಕದ ನೋಡಿರಿ, ಮತ್ತು ಹಿಡಿಯೋದೂ ಇಲ್ಲ. ಹಾಗಾಗಿ ನಾನು ಇದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಟೈಮ್ನಲ್ಲೇ ನಾವು ಇಟ್ಕೊಂಡಿದ್ದೇವೆ ನೋಡಿರಿ ಉಪ್ಪು ಮತ್ತು ಏಲಕ್ಕಿ, ಅದನ್ನು ಹಾಕ್ತೀನಿ. ಉಪ್ಪು ಏನಕ್ಕಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಅದಕ್ಕಾಗಿ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಏಲಕ್ಕಿ ಉಪ್ಪು ಹಾಕಿದ್ದೇನೆ. ಇದು ಚೆನ್ನಾಗಿ ಕುದಿ ಬರಲಿ. ಈಗ ನೋಡ್ಬೋದು ನಮ್ಮದು ಟೀ ಕುದಿ ಬರ್ತಾಯಿದೆ ನೋಡಿರಿ. ಈ ಕುದಿಯೋ ಟೈಮ್ನಲ್ಲೇ ನಾವು ಇವಾಗ ಇದಕ್ಕೆ ಸಕ್ಕರೆಯನ್ನು ಹಾಕೊಳ್ಳೋಣ. ನೋಡಿರಿ, ನನಗಿಷ್ಟು ಬೇಕಾಗುತ್ತೆ, ನಾನು ಅಷ್ಟನ್ನು ಹಾಕ್ಕೊಂಡಿದ್ದೇನೆ. ಕುದೀತಾ ಇದೆ ನಮ್ಮದು ಟೀ, ಚೆನ್ನಾಗಿ ಕುದಿಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಒಂಚೂರು ಶುಂಠಿ ರಸ ಇಟ್ಕೊಂಡಿದ್ದೆ ನೋಡಿರಿ. ಶುಂಠಿ ರಸವನ್ನು ಹಾಕತ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ರಸವನ್ನು ಹಾಕತ್ತಾ ಇದ್ದೀನಿ. ನೋಡ್ಬೋದು ನೀವು. ಚೆನ್ನಾಗಿ ಕುದೀತಾ ಇದೆ ನಮ್ಮದು. ಈಗ ನೋಡ್ಬೋದು ನಮ್ಮದು ಟೀ ಕುದೀತಾ ಇದೆ. ನಾನಿವಾಗ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ. ನೋಡ್ಬೋದು ರೀ ನೀವು. ನಮ್ಮದು ಹಾಲೆಲ್ಲ ಹಾಕಾಗಿದೆ. ನೋಡ್ಬೋದು ನೀವು. ನಾನು ಹಾಲು ಇಟ್ಕೊಂಡಿದ್ದೆ ನೋಡಿರಿ. ಅದನ್ನು ನೋಡ್ಬೋದು ನಮ್ಮದು ಸಣ್ಣ ಒಳಗೆ ಟೀ ಕುದೀತಾ ಇದೆ. ಇದು ಟೀ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರೋಂಥ ಟೀ. ನಾವು ಮಾಮೂಲಿ ಟೀ ಮಾಡೋದಕ್ಕಿಂತಲೂ ಇದು ಟೇಸ್ಟಾಗಿ ಮತ್ತು ಹೊಸ ಅದೊಂದು ರುಚಿ ಚೆನ್ನಾಗಿರುತ್ತೆ. ನೋಡ್ಬೋದು. ಇದೇನಿಲ್ಲ ನೋಡಿರಿ, ಸ್ವಲ್ಪ ಮರಳು ಬಿಸಿ ಮಾಡ್ಕೊಂಡು ಈ ಥರ ಮಾಡಿದ್ರೆ ಎಂಥದ್ದು ಪಾತ್ರೆ ಏನು ಸೀದು ಹೋಗೋದಿಲ್ಲ. ಮತ್ತು ಇದು ನೋಡಿರಿ ಯಾವ ಥರ ಇದೆ ಅಂಥೇಳಿ. ನನಗೆ ತುಂಬ ಖುಷಿ ಆಯ್ತು ಈ ಥರ ಮಾಡಿ. ನೀವು ನೋಡ್ಬೋದು ನಮ್ಮದು ಟೀ ಕುದೀತಾ ಇದೆ. ಸಣ್ಣಕ್ಕೆ ಒಳಗೆ ಕುದೀತಾ ಇದೆ. ಈ ಥರನೇ ಕುದಿಬೇಕು, ಆವಾಗೇ ನಮಗೆ ಒಳ್ಳೆ ಟೇಸ್ಟ್ ಬರೋದು. ಈ ಥರ ಒಳಗೆ ಚೆನ್ನಾಗಿ ಕುದ್ದಾದ ಮೇಲೆ ಒಂದು ಉಕ್ಕು ಬರ್ತದೆ ನೋಡಿರಿ. ನೋಡ್ಬೋದು ನಮ್ಮದು ಟೀ ಮೇಲೆ ಕೆನೆ ಯಾವ ಥರ ಬಂದಿದೆ ಅಂಥೇಳಿ ನೀವು ನೋಡ್ಬೋದು. ಇನ್ನೊಂದು ಒಂದು ಉಕ್ಕು ಬಂದರೆ ಸಾಕು ಅಲ್ಲಿಗೆ
ನಮ್ಮದು ಟೀ ಆಗುತ್ತೆ ಒಂಚೂರು. ಯಾಕಂದರೆ ನಾವು ಟೀ ಪುಡಿ ಹಾಕಿರ್ತೀವಿ ನೋಡಿರಿ, ನಾವು ಹಾಕಿದ ಶುಂಠಿ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕಾದ್ರೆ ನೋಡ್ಬೋದು ನೀವು. ನಮ್ಮದು ಟೀ ಕುದಿ ಬರ್ತಾ ಇದೆ ನೋಡಿ. ಇವಾಗ ನಾನು ಸ್ವಲ್ಪ ಸ್ಲೋ ಫ್ಲೇಮ್ ಮಾಡ್ಕೊತೀನಿ, ಯಾಕಂದರೆ ಇದು ತುಂಬ ಉಕ್ಕಿ ಬಿಡುತ್ತೆ ಮೇಲೆ ಬಂದರೆ. ನೋಡ್ಬೋದು ನಾನು ಮೀಡಿಯಮ್ ಸ್ಲೋ ಮಾಡಿದ್ದೀನಿ ಅಂದ್ರೂ ಇನ್ನೂ ಕುದಿ ಬರ್ತಾ ಇದೆ ನಮ್ಮದು. ಈ ಥರ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಒಂದು ಸರ್ತಿ. ಟೇಸ್ಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಮತ್ತು ಒಳ್ಳೆ ಟೀ ಇದನ್ನು ಕುಡಿದ್ರೆ ಒಂಚೂರು ಮೈ ಎಲ್ಲ ಹಗುರಾಗಿಬಿಡುತ್ತೆ. ಎಷ್ಟೇ ಒಂದು ಆಯಾಸ ಮಾಡ್ಕೊಂಡ್ರೂ ಇದೇ ಥರ ನೀವು ಮರಳಾಕಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದು ಆಗಿದೆ. ನಾವು 1.5-2 ನಿಮಿಷಗಳ ಕಾಲ ಚೆನ್ನಾಗಿ ಇದರೊಳಗೆ ಕುದೀತಾ ಇದೆ. ಇವಾಗ ಆಗಿದೆ. ನಾನು ಇದನ್ನು ಸೋಸ್ಕೊತೀನಿ. ಇವಾಗ ನಾನು ಇದನ್ನು ನಮ್ಮದು ಟೀ ತೆಗಿತಾ ಇದ್ದೇನೆ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇದನ್ನು ಈ ಥರ ಗಟ್ಟಿಗೆ ಚೂರು ನಿಧಾನಕ್ಕೆ ಹಿಡಿದು ತಿಕ್ಕೋಬೇಕಾಗುತ್ತೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಬಂದಿದೆ ನಮ್ಮದು. ಈಗ ನಾನು ಈ ಒಂದು ಇದರೊಳಗೆ ಲೋಟದಲ್ಲೇ ಬಿಸಿ ಮಾಡ್ಕೊತಾ ಇದನ್ನು ಸೋಸ್ಕೊಂಡ್ಬಿಟ್ಟು ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟು ಕೊಡುವಂತಹ ಒಂದು ಒಳ್ಳೆ ಟೀ ಅನ್ಬೋದು. ನೋಡ್ಬೋದು ನಮ್ಮದು ಕಲರ್ ಟೀದು. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಮತ್ತು ನಮ್ಮದು ವಿಡಿಯೋನ ನಮಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ ಹೇಳಿ ನಾನು ಮಾಡಿದ್ದು ಹೇಗೆ ಬಂತು ಅಂಥೇಳಿ. ಇಷ್ಟ ಆಗಿದರೆ ನೀವೊಂದು ಲೈಕ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.